ರಿಯಾಕ್ಟ್ ಆಗ್ತಿದೆ ಮಾಡಿದ್ರಲ್ಲ ಚಾನ್ಸಸ್ ಇದೆ. ಮೈ ಗಾಡ್ ಬಾ ಹತ್ರ ಮಾತ್ರ ನೋಡಿ ಗಾಯ್ಸ್, ಅದು ಫೈನ್. ಹಲೋ ಗೈಸ್, ನಾನು ನಿಮ್ಮ ಶ್ರೀಧರ್. ಸೊ ಇವತ್ತು ಭಾನುವಾರ ನಿಮಗೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ನ ತೋರಿಸ್ತಾ ಇದ್ದೀನಿ. ಸೊ ಏನಂತಂದರೆ ವೀಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಸೊ ನನ್ನ ಕೈಯಲ್ಲಿದೆ ಅಮೆಝಾನಲ್ಲಿ ಬುಕ್ ಮಾಡಿರೋ ಒಂದು ಸೋಡಿಯಂ ಮೆಟಲ್ಲು. ಸೊ ಇದು ಆಲ್ಮೋಸ್ಟ್ ಆಲ್ ವೀಡಿಯೋಗಳಲ್ಲಿ ಎಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಸೊ ಬಟ್ ಕನ್ನಡದಲ್ಲಿ ನಾನು ನಿಮಗೆ ಮೊದಲನೇದಾಗಿ ತೋರಿಸ್ತಿದ್ದೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋ, ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಸೊ ಲೆಟ್ಸ್ ವೆಲ್ಕಮ್ ಟು ಅವರ್ ಚಾನಲ್ ದ ಶ್ರೀಧರ್ ಎಕ್ಸ್ಪೆರಿಮೆಂಟ್ಸ್. ಸೊ ಇನ್ನೇನಿಲ್ಲ, ಓಪನ್ ಮಾಡೋಣ. ನಾನು ಆಲ್ರೆಡಿ ಓಪನ್ ಮಾಡಿದ್ದೆ. ಸೊ ಪ್ಯಾಕಿಂಗ್ ಹಂಗೆ ಇದೆ, ನೋಡ್ಬೋದು. ಪ್ಯಾಕಿಂಗ್ ಹಂಗೆ ಇದೆ. ಇದು ಸೋಡಿಯಂ ಮೆಟಲ್ಲು. ಸೋಡಿಯಂ ಮೆಟಲ್ ಇವತ್ತು ನಾನು ಹೇಳ್ತಿರೋದು ನಿಮ್ಗೆ ಏನಂತಂದರೆ, ಈ ಮೆಟಲ್ಲು ಜಾಸ್ತಿ ಡೇಂಜರಸ್ ಮೆಟಲ್. ಸೊ ಯಾಕಂತಂದರೆ ಒಂದು ಸ್ವಲ್ಪ ಬ್ಲಾಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಬೇಡಿ ದಯವಿಟ್ಟು. ಸೊ ಕೈಗೆ ಹ್ಯಾಂಡ್ ಗ್ಲೌಸ್ ಇರಬೇಕು, ವಿತ್ ಸ್ಪೂನ್ ಇರಬೇಕು. ಹಂಗೆ ಟಚ್ ಮಾಡಿದ್ರೆ ಇದು ಬರ್ನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದನ್ನು ಏನು ಮಾಡ್ತಿದ್ದೀವಿ ಇವತ್ತು ಅಂತಂದರೆ, ಈ ಎಕ್ಸ್ಪೆರಿಮೆಂಟ್ನ ಓಪನ್ ಮಾಡಿ ನೋಡೋಣ ಏನಿದೆ ಹೆಂಗಿದೆ ಅಂತ. ಹತ್ರ ಬಾ. ಸೊ ಎಸ್, ಇದು ಸೋಡಿಯಂ ಮೆಟಲ್. ಇದು ಸೊ ಲಿಕ್ವಿಡ್ ಪ್ಯಾರಾಫಿನ್ ಜೊತೆ ಇದು ಮಿಕ್ಸ್ ಆಗಿರುತ್ತೆ. ಯಾಕಂದರೆ ಇದು ಡೈರೆಕ್ಟ್ ಏರಲ್ಲಿ ಇಟ್ಬಿಟ್ರೆ ಎವಾಪ್ರೇಟ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಆಲ್ರೆಡಿ ಸ್ವಲ್ಪ ಬರ್ನ್ ಆಗೋ ಇದರಲ್ಲಿದೆ ಕೈ. ಸೊ ಇದಕ್ಕೆ ಕೂಡ ಹ್ಯಾಂಡ್ ಗ್ಲೌಸ್ ಹಾಕೋಣ. ಸ್ವಲ್ಪ ಒಂದು ನಿಮಿಷ. ಬರ್ನ್ ಆಗ್ತಿದೆ, ಒಂದು ನಿಮಿಷ ಹಂಗೆ ಇದೆ. ಎಲ್ಲ ಕಲರ್ ಆಗ್ತಿದೆ. ಹ್ಯಾಂಡ್ ಗ್ಲೌಸ್ ಇಲ್ಲದೆ ದಯವಿಟ್ಟು ಮಾಡಬೇಡಿ ಎಕ್ಸ್ಪೆರಿಮೆಂಟ್ನ. ಸೊ ನಾನು ನಿಮಗೆ ತೋರಿಸೋದಕ್ಕೆ ಏನಂತಂದರೆ, ಇದು ಸೈನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನೋಡಿ, ಇದು ಲಿಕ್ವಿಡ್ ಪ್ಯಾರಾಫಿನ್ ಜೊತೆ ಈ ಮೆಟಲ್ ಇರುತ್ತೆ. ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಗೊತ್ತಾ ಇಲ್ಲ. ಪಿನ್ ಓಪನ್ ಆಯಿತು. ಸೊ ಇದು ಸೋಡಿಯಂ ಮೆಟಲ್. ಇದನ್ನು ಆಚೆಗೆ ತೆಗಿಯೋದು ಬೇಡ, ಯಾಕಂದರೆ ಒಂದು ಸ್ವಲ್ಪ ಅದು ಜಾಸ್ತಿ ಇರಿಟೇಟ್ ಆಗುತ್ತೆ, ಸ್ಕಿನ್ಗೆ ಬರ್ನ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ನಿಮಗೆ ಸ್ಪೂನಲ್ಲಿ ತೋರಿಸ್ತೀನಿ. ಸೊ ಇದು ಸೋಡಿಯಂ ಮೆಟಲ್ಲು. ಸ್ವಲ್ಪ ಬ್ಯಾಕ್ ಹೋಗಿ ಹೇಳ್ತೀನಿ. ಇದು ಸೋಡಿಯಂ ಮೆಟಲ್ಲು. ಹ್ಯಾಂಡ್ ಗ್ಲೌಸ್ ಇಲ್ಲದೆ ಅದನ್ನು ಟಚ್ ಮಾಡೋದು ಬೇಡ, ಯಾಕಂತಂದರೆ ಅದು ಸ್ಕಿನ್ನ ಬರ್ನ್ ಮಾಡೋ ಕೆಪಾಸಿಟಿ ಹೊಂದಿರುತ್ತೆ. ಸೊ ಇದು ಸೋಡಿಯಂ ಮೆಟಲ್ ಸುತ್ತು ಒಂದೇ ಒಂದು ಎಲೆಕ್ಟ್ರಾನ್ ಇರುತ್ತೆ. ಈ ಎಲೆಕ್ಟ್ರಾನು ನೀರಿನ ಜೊತೆಗೆ ಬಿದ್ದಾಗ, ನೀರಿನೊಳಗಡೆ ಬಿದ್ದಾಗ ಎಲೆಕ್ಟ್ರಾನು ರಿಲೀಸ್ ಆಗೋ ಚಾನ್ಸಸ್ಸು ಇದರಲ್ಲಿ ಇದೆ. ಸೊ ಇದನ್ನು ನಾವು ವಾಟ್ರಿಗೆ ಹಾಕಿ ನೋಡೋಣ ಅಲ್ಲಿ ಏನಾಗುತ್ತೆ ಅಂತ. ನಿಮಗೆ ಒಂದು ಸ್ವಲ್ಪ ವೀಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ವಾಟ್ರ್ ಜೊತೆ ಮಿಕ್ಸ್ ಆದರೆ ಇದು ಏನಾಗುತ್ತೆ ಅನ್ನೋ ಎಕ್ಸ್ಪೆರಿಮೆಂಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಒಂದು ಸ್ವಲ್ಪ ಕಷ್ಟ ಬಿದ್ದು ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಲಾಸ್ಟಲ್ಲಿ, ಸೊ ಲೈಕ್ ಮಾಡಿ. ಸೊ ನೋಡಿ, ಈಗ ನಾನು ನೀರಿನೊಳಗೆ ಹಾಕ್ತಾಯಿದ್ದೀನಿ ಏನಾಗುತ್ತೆ ಅಂತ. ನೋಡಿದ್ರಲ್ಲ, ಅಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ನು ಸ್ಟಾರ್ಟ್ ಆಗುತ್ತೆ. ಸೊ ನೀರಿನ ಜೊತೆ ಅದು ಮಿಕ್ಸ್ ಆದರೆ ಅದು ಎಕ್ಸೋಥರ್ಮಿಕ್ ಅಂದರೆ ಅದರಲ್ಲಿ ಇರೋ ಹೀಟ್ ಜನ್ರೇಟ್ ಆಗುತ್ತೆ. ಸೊ ಅಡುಗೆ ಥರ ಹೋಗ್ತಾ ಇದೆ. ಎಲ್ಲೂ ಕಣ್ಮರೆ ಆಯಿತು. ಇಂತ ಹೋಗ್ತಾಯಿದೆ. ನೀರಿನ ಜೊತೆ ಮಿಕ್ಸ್ ಆದರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಹೊಂದುತ್ತೆ. ಅಂದರೆ ಎಕ್ಸೋಥರ್ಮಿಕ್ ಅಂದರೆ ಏನಿಲ್ಲ, ಅಲ್ಲಿ
ಹೀಟ್ ಜನ್ರೇಟ್ ಆಗುತ್ತೆ. ಸೊ ನೀರಿನ ಜೊತೆ ಹೀಟ್ ಜನ್ರೇಟ್ ಆಗುತ್ತೆ. ಸೊ ಒಂದು ವೇಳೆ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಲ್ಲಿ ನಮಗೆ ಹೋಗೋದಕ್ಕಾಗಲ್ಲ. ಒಂದು ಸ್ವಲ್ಪ ಸ್ಮಾಲ್ ಅಮೌಂಟ್ ಆಫ್ ಬಕೆಟಲ್ಲಿ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದು ಜಾಸ್ತಿ ರಿಯಾಕ್ಟೇಬಲ್ ಮೆಟಲ್. ಇದು ನಾವು ಅಲ್ಲಿಗೆ ಹೋಗೋಣ ಬಾ, ನಾನು ಹಿಂದೆನೇ ಬಾ. ಪರಿಸರ ಹಾಳು ಮಾಡೋದು ಬೇಡ. ಸೊ ನಮ್ಮ ಜೊತೆ ಏನೇನು ತಗೊಬಂದಿದ್ದೀವೋ ಅದೆಲ್ಲ ಎತ್ಕೊಂಡು ಹೋಗೋಣ ಮತ್ತೆ ವಾಪಸ್ಸು. ಬಾ, ನಾನು ಹಿಂದೆ ಬಾ ಹೇಳ್ತೀನಿ. ಆಲ್ರೆಡಿ ಎಕ್ಸ್ಪರಿಮೆಂಟು ಅದು ಫೇಲ್ ಆಯಿತು. ಸೊ ನಾನು ಇವಾಗ ಮಾಡ್ತಿರೋ ಎಕ್ಸ್ಪರಿಮೆಂಟು ಒಂದು ಸ್ವಲ್ಪ ಡೇಂಜರಸ್ ಎಕ್ಸ್ಪರಿಮೆಂಟು. ಬಕೆಟಲ್ಲಿ ಹಾಕಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ದಯವಿಟ್ಟು ಮನೆಯಲ್ಲಿ ಯಾರು ಟ್ರೈ ಮಾಡಬೇಡಿ. ಇದು ಸೋಡಿಯಂ ಮೆಟಲ್, ಜಾಸ್ತಿ ರಿಯಾಕ್ಟಬಲ್, ಫಾಸ್ಟಾಗಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಇದರಲ್ಲಿ. ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿಲ್ಲಿ. ಇದು ಸೋಡಿಯಂ ಮೆಟಲ್ ಕೋಟೆಡ್ ವಿತ್ ಲಿಕ್ವಿಡ್ ಪ್ಯಾರಾಫಿನ್. ಅಂದರೆ ಇದರೊಳಗಡೆ ಲಿಕ್ವಿಡ್ ಪ್ಯಾರಾಫಿನ್ ಇರುತ್ತೆ. ಲಿಕ್ವಿಡ್ ಪ್ಯಾರಾಫಿನ್ ಹೆಂಗಂತಂದರೆ, ಈಗ ವಾಟ್ರಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರುತ್ತೆ. ಸೊ ಅದರಲ್ಲಿ ರಿಯಾಕ್ಟಬಲ್ ಜಾಸ್ತಿ ಆಗುತ್ತೆ. ಇದು ಲಿಕ್ವಿಡ್ ಪ್ಯಾರಾಫಿನಲ್ಲಿ ಅದು ರಿಯಾಕ್ಟ್ ಆಗೋದಕ್ಕೆ ಚಾನ್ಸ್ ಇರೋಲ್ಲ. ಹೆಂಗಂತಂದರೆ ಈಗ ಕೆರೋಸಿನು ಸೇಮ್, ಇದು ಎರಡೂ ಒಂದೇ. ಕೆರೋಸಿನಲ್ಲಿ ಇಕ್ಕಿದ್ರೂ ರಿಯಾಕ್ಟ್ ಆಗೋಲ್ಲ, ಪೆಟ್ರೋಲಲ್ಲಿ ಇಕ್ಕಿದ್ರೂ ರಿಯಾಕ್ಟ್ ಆಗೋಲ್ಲ. ಬಟ್ ಇದು ಇವತ್ತಿನ ಎಕ್ಸ್ಪರಿಮೆಂಟು ನಾನು ನಿಮಗೆ ಒಂದು ಒಳ್ಳೆಯದಾಗಿ ತೋರಿಸ್ತೀನಿ. ಇದು ಈಗ ಸ್ಮಾಲ್ ಅಮೌಂಟ್ ಆಫ್ ನಾನು ಬಕೆಟಲ್ಲಿ ವಾಟರ್ ತಗೊಂಡಿದ್ದೀನಿ. ಎಕ್ಸ್ಪರಿಮೆಂಟ್ನ ಒಂದು ಸ್ವಲ್ಪ ರಿಚ್ಚಾಗಿ, ಅಂದರೆ ಸಬ್ಸ್ಕ್ರೈಬರ್ಗೆ ಇಷ್ಟ ಆಗೋ ಥರ ಮಾಡೋಣ ಅಂತ ಒಂದು ಸ್ವಲ್ಪ ಅದು ದೂರ ಆಗಿದೆ. ಸೊ ಇದರಲ್ಲಿ ನಿಮಗೆ ಈಸಿಯಾಗಿ ಕಾಣಿಸುತ್ತೆ. ಸೊ ನಾನು ಈಗ ಮೆಟಲ್ನ ನೀರಿನೊಳಗೆ ಹಾಕಿ ನೋಡ್ತೀನಿ ಏನಾಗುತ್ತೆ ಅಂತ ನೀವೇ ನೋಡಿ. ಇದು ಸೋಡಿಯಂ ಮೆಟಲ್. ಇದಕ್ಕೆ ಒಂದು ಸ್ವಲ್ಪ ನಾವು ದೂರ ಇರಬೇಕು. ಯಾಕಂದರೆ ಇದನ್ನು ಕೈಯಲ್ಲಿ ಮುಟ್ಕೋಬೋದು, ಬಟ್ ಹ್ಯಾಂಡ್ ಗ್ಲೌಸ್ ಇಲ್ಲದೆ, ಸೇಫ್ಟಿ ಇಲ್ಲದೆ ಮುಟ್ಕೋಬಾರ್ದು. ಸೊ ಯೂಟ್ಯೂಬ್ ಕೂಡ ರಿಸ್ಟ್ರಿಕ್ಷನ್ ಮಾಡುತ್ತೆ ಸೇಫ್ಟಿ ಯೂಸ್ ಮಾಡಿ ಅಂತ. ಸೊ ಈಗ ವಾಟರ್ ಜೊತೆ ಹಾಕೋಣ ಬನ್ನಿ, ಏನಾಗುತ್ತೆ ನೋಡಿ. ಅದು ವಾಟರ್ ಜೊತೆ ರಿಯಾಕ್ಟ್ ಆಗ್ತಿದೆ. ಇನ್ನೂ ಒಂದು ಸ್ವಲ್ಪ ಮುಂದೆ ಬಾ, ರಿಯಾಕ್ಟ್ ಆಗ್ತಿದೆ. ನೋಡಿದ್ರಲ್ಲ, ಅದೆಲ್ಲ ಹೈಡ್ರೋಜನ್ ಗ್ಯಾಸ್. ಸೊ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಬೆಂಕಿ ಕೂಡ ಬಂತು, ನಿಮಗೆ ಕಾಣ್ತಿರ್ಬೋದು. ಇನ್ನೂ ಒಂದು ಸ್ವಲ್ಪ ಮುಂದೆ ಬಾ, ಇದೆಲ್ಲ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸು ಜಾಸ್ತಿ ಡೇಂಜರಸ್ ಗ್ಯಾಸ್. ಇದಕ್ಕೇನಾದರೂ ಒಂದು ಸ್ವಲ್ಪ ಬೆಂಕಿ ಕಿಡಿ ಏನಾದರೂ ಒಂದು ಸ್ವಲ್ಪ ಹಂಗೆ ಅಂಟಿಸಿದ್ರೆ ಬ್ಲಾಸ್ಟ್ ಆಗುತ್ತೆ. ಆ್ಯಂಡ್ ಮತ್ತೆ ಕಡ್ಜಿ, ಇದು ಬೆಂಕಿ ಕಡ್ಡಿ ಏನಾದರೂ ಜಾಸ್ತಿ ಅದಕ್ಕೆ ತಗುಲಿದ್ರೆ ಬ್ಲಾಸ್ಟ್ ಆಗುತ್ತೆ. ಅದ್ರ ಜೊತೆ ಇನ್ನೂ ಪೆಟ್ರೋಲಿಯಂ ಏನಾದರೂ ಸೈಡಲ್ಲಿ, ಡೀಸೆಲ್ ಇಂಥವು ಏನಾದರೂ ಇಂಧನಗಳಿದ್ದರೆ ಅದು ಜಾಸ್ತಿ ಡೇಂಜರಸ್. ಸೊ ಸೇಫ್ಟಿ ಇಲ್ಲದೆ ಯಾವುದನ್ನು ಎಕ್ಸ್ಪರಿಮೆಂಟ್ ಮನೆಯಲ್ಲಿ ಮಾಡಬೇಡಿ. ಸೊ ನನಗೆ ನಾನು ಟ್ರೈನ್ ಆಗಿದ್ದೀನಿ. ಸೊ ನನ್ನ ಡಿಗ್ರಿಯಲ್ಲಿ ಓದ್ತಾ ಇರುವಾಗ ಈ ಸೋಡಿಯಂ ಮೆಟಲ್ಲು ನಾನು ಟೆಸ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪರಿಮೆಂಟು ಸೋಡಿಯಂ ಮೆಟಲ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಈ ವಿಡಿಯೋನ ನಾನು ಎಕ್ಸ್ಪರಿಮೆಂಟ್ ಆಗಿ ಕನ್ವರ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ನಾವು ಒಂದು ಸ್ವಲ್ಪ ದೊಡ್ಡದಾಗಿ ಪ್ಲ್ಯಾನ್ ಮಾಡೋಣ. ಸೊ ಎಕ್ಸ್ಪರಿಮೆಂಟು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಈಗ ಒಂದು 2 ಪೀಸ್. ಸೊ ನೀವು ನೋಡಿರ್ಬೋದು, ಯೂಟ್ಯೂಬ್ನಲ್ಲಿ ಜಾಸ್ತಿ ಜನ ಸೋಡಿಯಂ ಮೆಟಲ್ ಎಕ್ಸ್ಪರಿಮೆಂಟ್ ಜಾಸ್ತಿ ಜನ ಮಾಡಿರ್ತಾರೆ. ಸೊ ಇದು ಇದನ್ನು ಹಾಕಿದ್ರೆ ಬಕೆಟ್ ಹೊಡೆದೋಗೋ ಚಾನ್ಸಸ್ ಇದೆ. ಸೊ ನಮ್ಮ ತಾಯಿ ನಮ್ಗೆ ಸಿಕ್ಕಾಪಟ್ಟೆ ಬೈತಾರೆ. ಆದರೂ ಪರವಾಗಿಲ್ಲ. ಸೊ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ನೇ ನನ್ನ ಸ್ಯಾಟಿಸ್ಫ್ಯಾಕ್ಷನ್. ನೋಡಿ ಏನಾಗುತ್ತೆ ಅಂತ ತೋರಿಸ್ತೀನಿ ನೀಟಾಗಿ. ರೆಡಿನಾ? ಒಂದು ಸ್ವಲ್ಪ ಈ ಕಡೆ ಬಾ. ರೆಡಿ? 1 2 3 ಸ್ಟಾರ್ಟ್. ನೋಡಿ ಗಾಯ್ಸ್, ಒಂದು ಸ್ವಲ್ಪ ದೂರ ಇರೋಣ ನಾವು. ಅದು ಬ್ಲಾಸ್ಟ್ ಅದು ಅದು ಬ್ಲಾಸ್ಟ್ ಆಯಿತು. ಸೊ ಮುಖ ಎಲ್ಲ ನೀರೆಲ್ಲ ಬಿತ್ತು.
ಇದು ಒಂದು ಸ್ವಲ್ಪ ಡೇಂಜರಸ್ ಅಂತ ನಾನು ಅದಕ್ಕೆ ಹೇಳಿದ್ದು. ಅದು ಒಂದು ಸ್ವಲ್ಪ ಫ್ಲೇಮಬಲ್ ಗ್ಯಾಸ್, ಅಂದರೆ ಕಣ್ಣಿಗೆ ಕಾಣಿಸಲ್ಲ, ಆ ರೀತಿ ಉರಿಯುತ್ತೆ. ಸೊ ವಿಡಿಯೋ ನಿಮಗೆ ಪೂರ್ತಿಯಾಗಿ ನೋಡಿದ್ದೀರಿ ಅಂತಂದರೆ ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗೆ ಮಾಡೋಣ. ಒಂದು ಸ್ವಲ್ಪ ನಾವು ಇದ್ರ ಮುಂದೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ವಿಡಿಯೋ ಕರೆಕ್ಟಾಗಿ ಬರ್ತಿದೆಯಾ, ಇದ್ರ ಜೊತೆ ನಾವು ಕೇರ್ಫುಲ್ಲಾಗಿ ರಿಯಾಕ್ಷನ್ನ ಸ್ಟಾರ್ಟ್ ಮಾಡಬೇಕು. ಸೊ ನೋಡಿ, ಸ್ಪೆಕ್ಸ್ಗೆ ಎಲ್ಲನೂ ನೀರು ಅಂಟಿದೆ. ಆ ಕಡೆ ನೋಡಿ, ಅಲ್ಲಿ ಸ್ಮೋಕ್ ಬಿದ್ದಿದೆ. ಕವರ್ ಆಯ್ತಾ ಅದು? ಕವರ್ ಆಯ್ತಾ ಅದು ಸ್ಮೋಕು? ನೋಡಿದ್ರಲ್ಲ, ಇದು ಭಾರಿ ಡೇಂಜರಸ್. ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ನಾನು ಹೇಳ್ತೀನಿ ನೋಡಿ. ಈಗ ಸೋಡಿಯಂ ಮೆಟಲ್ ಅನ್ನೋದು ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್, ಮೊದಲನೇ ಪಾಯಿಂಟ್. ಅಲ್ಲಿ ವಾಟರ್ ಜೊತೆ ಮಿಕ್ಸ್ ಆದಾಗ ಅದು ಹೀಟ್ ಜನ್ರೇಟ್ ಆಗುತ್ತೆ. ಸೊ ಆ ಹೀಟ್ ಜನ್ರೇಟ್ ಆದಾಗ ಅಲ್ಲಿನ ಪ್ರೆಷರ್, ಒತ್ತಡ ಜಾಸ್ತಿ ಆಗುತ್ತೆ. ಸೊ ಆವಾಗ ಬ್ಲಾಸ್ಟ್ ಆಗೋ ರೀತಿಯಲ್ಲಿ ನಮಗೆ ರಿಯಾಕ್ಷನ್ ಕಂಡು ಬರುತ್ತೆ. ಅಷ್ಟೇ, ಇನ್ನೇನೇ ಇಲ್ಲ. ಒಂದು ಸ್ವಲ್ಪ ಇದು ಡೇಂಜರಸ್ ಎಕ್ಸ್ಪರಿಮೆಂಟ್. ಬಟ್ ಏನಂತಂದರೆ ಸ್ಮಾಲ್ ಅಮೌಂಟಿಗೆ ಇಷ್ಟೊಂದು ಸೌಂಡ್ ಬಂತು. ನಾವು ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಇನ್ನೂ ಎಷ್ಟು ಒಂದು ಸೌಂಡ್ ಬರ್ಬೋದು ಹೇಳಿ ನೀವೇ. ಸೊ ಬಕೆಟ್ ಹೊಡಿಯೋ ಚಾನ್ಸ್ ಇದೆ, ಬಟ್ ಹೊಡಿಲಿಲ್ಲ. ನನ್ನ ಅದೃಷ್ಟ, ಯಾಕಂತಂದರೆ ನಮ್ಮ ತಾಯಿಗೆ ಬೈತಾರೆ. ಸೊ ಆದರೂ ಪರವಾಗಿಲ್ಲ, ನಾನು ನಿಮಗೆ ಒಂದು ಎಕ್ಸ್ಪರಿಮೆಂಟ್ ತೋರಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಏನಿಲ್ಲ, ಈಗ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಈ ಸೋಡಿಯಂ ಮೆಟಲ್ ಅನ್ನೋದು ವಾಟರ್ ಜೊತೆ ಮಿಕ್ಸ್ ಮಾಡಿದಾಗ ಅದರಲ್ಲಿನ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಹೀಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಒತ್ತಡ ಜಾಸ್ತಿ ಆದಾಗ ನೀರಿನಲ್ಲೇ ಬೆಂಕಿ ಉಟ್ಕೊಳ್ಳುತ್ತೆ. ಸೊ ನಮಗೆ ಈ ಜಾದೂಗಾರರು ಇರ್ತಾರೆ, ಅಂದರೆ ಮಾಟ ಮಂತ್ರ ಮಾಡೋರು ಇರ್ತಾರೆ. ಸೊ ಇದು ವಾಟರ್ ಜೊತೆ ಹಾಕಿದ್ರೆ ಬೆಂಕಿ ಉರಿಯುತ್ತೆ, ನಿಮಗೆ ದೆವ್ವ ಬಂದಿದೆ, ಈ ಥರ ಮೂಢನಂಬಿಕೆಗಳನ್ನ ನಂಬಬೇಡಿ. ಸೊ ನಾನು ನಿಮಗೆ ಸೈನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೈನ್ಸ್ ಅಂದರೆ ಮೂಢನಂಬಿಕೆ ಅಲ್ಲ. ಇದು ನಾನು ಒಂದು ಸ್ವಲ್ಪ ಸಣ್ಣದಾಗಿ ಮಾಡಿದ್ರೂ ಸೈನ್ಸ್ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನು ಸ್ವಲ್ಪ ಎಕ್ಸ್ಪರಿಮೆಂಟ್ ಜಾಸ್ತಿ ಹಾಕಿ ನೋಡೋಣ ಏನಾಗುತ್ತೆ ಅಂತ. ಸೊ ತಲೆ ಎಲ್ಲ ನೀರಾಗೋಯ್ತು, ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಣ. ಇದು ಜಾಸ್ತಿ ಡೇಂಜರಸ್. ಇದ್ರ ಒಳಗಡೆ ಏನಾದರೂ ನೀರು ಬಿದ್ರೂ ಭಾರಿ ಡೇಂಜರ್ ಇದೆ. ಬ್ಲಾಸ್ಟ್ ಆಗೋ ರೀತಿಯಲ್ಲಿ ಕಾಣಿಸುತ್ತೆ ಅಷ್ಟೇ ಹೊತ್ತು ಇದು ಬಾಂಬ್ ಅಲ್ಲ. ನೋಡಿದ್ರಲ್ಲ, ಕಟ್ ಮಾಡೋ. ಸೊ ಈಗ ನಮ್ಮ ಕೈಲಿದೆ ಎರಡು ಪೀಸ್ ಇದೆ, 2 ಚಂಗಿದೆ. ಸೊ ವಾಟರ್ ಜೊತೆ ಹಾಕೋಣ, ಆವಾಗಲೇ ಬ್ಲಾಸ್ಟ್ ಆಗಿದ್ದು ನೋಡಿದ್ರೆ. ಸೊ ಒಂದು ಸ್ವಲ್ಪ ಡೇಂಜರಸ್ ಆದರೂ ನಾನು ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. 2 ಪೀಸ್ ಹಾಕ್ತಿದ್ದೀನಿ, ಏನಾಗುತ್ತೆ ಅಂತ ನೋಡ್ಬೋದು ಗೈಸ್. ಅದು ಹೈಡ್ರೋಜನ್ ಗ್ಯಾಸ್ ಅದು. ಸೊ ಅದಕ್ಕೇನಾದರೂ ಬೆಂಕಿ ಕಡ್ಡಿ ಏನಾದರೂ ತಗಲಿದ್ರೆ ಸ್ವಲ್ಪ ಬ್ಲಾಸ್ಟ್ ಆಗೋಕ್ಕೆ ನಾವು ದೂರ ಇರೋಣ. ಯಾಕಂತಂದರೆ ನೋಡಿದ್ರಲ್ಲ, ಬಾ ಶ್ರೀಕಾಂತ್, ಇಲ್ಲಿ ಬಾ, ಒಂದೇ ಒಂದು ನಿಮಿಷ ಬಾ. ಗ್ಯಾಸ್ ಒಂದು ಸ್ವಲ್ಪ ಇರಿಟೇಟಿಂಗ್ ಆಗುತ್ತೆ, ಪಂಜೆಂಟ್ ಸ್ಮೆಲ್ ಬಂದಂಗೆ ಅನಿಸ್ತಿದೆ. ಇದು ಸೋಡಿಯಂ ಮೆಟಲ್ನ ಎಕ್ಸ್ಪರಿಮೆಂಟ್. ಸೊ ವಿಡಿಯೋ ಸಕ್ಸಸ್ ಆಗಿ ವಿಡಿಯೋ ಬಂತು. ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಸೊ ಇನ್ನೂ ಒಂದು ಸ್ವಲ್ಪ ಇದೆ, ಬಟ್ ಇದನ್ನು ಒಂದು ಸ್ವಲ್ಪ ದೊಡ್ಡದಾಗಿ ಪ್ಲ್ಯಾನ್ ಮಾಡೋಣ. ಒಂದು 1/2 kg ಸೋಡಿಯಂ ಮೆಟಲ್ನ ಕುಕ್ ಮಾಡಿದೆ. ಇನ್ನೂ 400 ಗ್ರಾಮ್ಸ್ ಇರ್ಬೋದು. ಇದನ್ನು ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿ ಪ್ಲ್ಯಾನ್ ಮಾಡೋಣ.
ಇದು ಇವತ್ತಿನ ವಿಡಿಯೋ, ಸೋಡಿಯಂ ಮೆಟಲ್ನ ವಿಡಿಯೋ. ಎಕ್ಸ್ಪರಿಮೆಂಟ್ ಕಂಪ್ಲೀಟಾಗಿ ಸಕ್ಸಸ್ ಆಯಿತು. ಸೊ ಓಕೆ ಗೈಸ್, ಇರೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬುಧವಾರ ಆಗಲಿ ಅಥವಾ ಭಾನುವಾರ ಆಗಲಿ ಎಕ್ಸ್ಪರಿಮೆಂಟ್ ವೀಡಿಯೋ ಸಿಗುತ್ತೆ ನಿಮಗೆ. ಸೊ ವಿಡಿಯೋನ ನೀವು ಇಷ್ಟಪಟ್ಟಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಮತ್ತೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ವಿಡಿಯೋ ಚಾನಲ್ನ ಇವಾಗಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಲಿ ಅಂತ. ಸೊ ಈ ಬ್ಲಾಸ್ಟ್ ನೋಡಿದ್ರಲ್ಲ, ನೀರಿನ ಜೊತೆ ಸೋಡಿಯಂ ಮೆಟಲ್ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅಂತ. ಸೊ ವಿಡಿಯೋ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ, ಇನ್ನೇನು ಹೇಳೋದಕ್ಕಿಲ್ಲ. ಸೊ ನಾನು ಸ್ಕ್ರಿಪ್ಟ್ ಇಲ್ಲ, ಡೈರೆಕ್ಟ್ ಅಟ್ಯಾಕ್ ಮಾಡ್ತೀನಿ. ಏನಾದರೂ ವೀಡಿಯೋ ಬಂದಮೇಲೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಇನ್ನೂ ಹೆಂಗೆ ಇನ್ಫಾರ್ಮೇಷನ್ ಕೊಡೋದು ಅಂತ ನನಗಿನ್ನೂ ಕ್ಲಾರಿಟಿ ಇಲ್ಲ. ಯಾಕೆ ನಿಮ್ಮ ಮುಂದೆ ಹೇಳ್ತಿದ್ದೀನಿ ಅಂತಂದರೆ, ಸೊ ಮೊದಲನೇದಾಗಿ ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡ್ತೀರಾ ಅಂತ ನನ್ನ ಅನಿಸಿಕೆ. ಸೊ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಹೊಸ ವೀಡಿಯೋಸು, ಚಾನಲ್ ಬೆಳೆದ್ರೆ ಇನ್ನೂ ಹೊಸ ವೀಡಿಯೋಸು ನಾನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಜಾಬ್ ಬಿಟ್ಟು ಎಕ್ಸ್ಪರಿಮೆಂಟ್ಸ್ ವೀಡಿಯೋ ಮಾಡ್ತಾಯಿದ್ದೀನಿ, ಐ ಮೀನ್ ಯೂಟ್ಯೂಬ್ ಚಾನಲ್ನ ಮಾಡಿದ್ದೀನಿ. ಸೊ ದಯವಿಟ್ಟು ನೀವು ಸಪೋರ್ಟ್ ಮಾಡ್ತೀರಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಸೊ ಅದನ್ನೂ ಹೇಳೋದು ನನಗೆ ಬರ್ತಾಯಿಲ್ಲ, ಬಟ್ ಏನಂತಂದರೆ ನಾನು ನಿಮ್ಮ ಮುಂದೆ ಹೇಳ್ತಿರೋದು. ಸೊ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದೆಲ್ಲ ವೇಸ್ಟ್ ಅಂತ ನಿಮ್ಗೆ ಗೊತ್ತು, ಸ್ಕಿಪ್ ಮಾಡಿಬಿಡಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಚಾನಲ್. ಈಗ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇನ್ನೂ ಒಂದು ವರ್ಷ ಹಿಡಿಯುತ್ತೆ ಈ ಚಾನಲ್ ಸಕ್ಸಸ್ ಆಗೋದಕ್ಕೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಷ್ಟೇ ಗೈಸ್. ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಬ್ಲಾಸ್ಟ್ ನೋಡಿದ್ರಲ್ಲ, ಇಷ್ಟ ಆಗಿರುತ್ತೆ ಅನಿಸುತ್ತೆ. ಇನ್ನೂ ದೊಡ್ಡದಾಗಿ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇದೆಲ್ಲ ಪೂರ್ತಿಯಾಗಿ ಅದಕ್ಕೆ ಒಂದು ಸೆಟಪ್ ಮಾಡಿ ಪೂರ್ತಿಯಾಗಿ ಮೆಟಲ್ನ ನೀರಿನ ಜೊತೆ ಹಾಕಿಬಿಡ್ತೀನಿ. ಅದು ಹೆಂಗೆ ಬ್ಲಾಸ್ಟ್ ಆಗುತ್ತೆ, ಹೆಂಗೆ ರಿಯಾಕ್ಷನ್ ಆಗುತ್ತೆ, ಹೆಂಗೆ ಆ ರಿಯಾಕ್ಷನ್ ನಾನು ನಿಮ್ಗೆ ತೋರಿಸ್ಬೇಕು ಅನ್ನೋದು ನೀಟಾಗಿ ಪೂರ್ತಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನಾನು ಪ್ರಾಮಿಸ್ ಮಾಡ್ತಿದ್ದೀನಿ, ಇನ್ನೂ ಒಳ್ಳೆ ವೀಡಿಯೋಸ್ ಬರ್ತವೆ. ಸೊ ನಮ್ಮ ಹಳ್ಳಿಯಲ್ಲಿ ಯಾವ್ಯಾವ ರೀತಿ ನಡ್ಕೋತೀವಿ, ಯಾವ್ಯಾವ ರೀತಿ ಎಕ್ಸ್ಪರಿಮೆಂಟ್ಸ್ನ ಮಾಡ್ತೀವಿ, ಜನಕ್ಕೆ ಹೆಂಗೆ ಏನು ಎತ್ತ ಎಲ್ಲ ತೋರಿಸ್ತೀನಿ. ಸೊ ಆಲ್ ದಿ ಬೆಸ್ಟ್ ಅವರ್ ಚಾನಲ್. ಸೊ ನೀವು ಕೂಡ ಸಪೋರ್ಟ್ ಮಾಡಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.